ಟಾಪ್ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗಿರೋದ್ರ ಬಗ್ಗೆ ನಮ್ಮ ಮಿತ್ರ ಭಾನುಪ್ರಕಾಶ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನು ಸರ್ ದಿಢೀರ್ ಅಂದ್ಬಿಟ್ಟು ಮಾರ್ಕೆಟಲ್ಲಿ ರೇಟ್ ರೈಸ್ ಆಗಿದೆ? ಸರ್ 3 ದಿನದಿಂದ ಮಳೆ ಬೀಳ್ತೈತೆ, ಐಟಮ್ ಸ್ವಲ್ಪ ಕಡಿಮೆ ಆಗಿದೆ, ಕ್ವಾಲಿಟಿ ಬೇರೆ ಇಲ್ಲ, ಅದಕ್ಕಂತ ಹೇಳ್ಬಿಟ್ಟು ರೇಟ್ ಜಂಪ್ ಆಗಿದೆ. 3 ದಿನದಿಂದ ರೇಟ್ ಡೌನ್ ಇತ್ತು, ಇವತ್ತು 250ರಿಂದ 530 ತನಕ ಹೋಗೈತೆ. ಸರ್ ಖುಷಿನಾ? ರೈತರ ಖುಷಿ ಅಲ್ವಾ? ರೈತರ ಖುಷಿ ಇದ್ರೆ ನಾವು ಖುಷಿ ಅಲ್ವಾ? ರೈತರ ಖುಷಿ ಇದೆಯಲ್ಲ, ಯಾಕಂದ್ರೆ ಕಳೆದ ಒಂದು ವಾರದಿಂದ ವೇರಿಯೇಷನ್ ಆಗ್ತದೆ, 100 ರೂಪಾಯಿಗೆ ಹೋಗ್ತಾ ಇತ್ತು ಬಾಕ್ಸು, ಈಗ ದಿಢೀರ್ ಅಂತ 200ರಿಂದ 500ಗೆ ಹೋಗಿರೋದು ರೈತರ ಖುಷಿ ಅಲ್ಲ? ನಮ್ಗೆ ಖುಷಿ ಅಲ್ವಾ? ಅಲ್ಲ, ಯಾಕಂದ್ರೆ ರೈತರೇ ನನಗೆ ಹೇಳಿದ್ರು 500 ರೂಪಾಯಿ ಹೋದ್ರೇನೆ ನಮ್ಗೆ ಏನಾದರೂ ಸಿಗೋದು ಅಂತ. ಓಕೆ ಸರ್, ಒಳ್ಳೇದಾಗಲಿ. ಮಾರ್ಕೆಟಲ್ಲಿ ರೈತರಿಗೆ ಇದೇ ಥರ ಖುಷಿಯಾಗಿರಲಿ. ನೋಡಿ, ಇಲ್ಲಿ ಮಾರ್ಕೆಟಲ್ಲಿ ಭೂಪತಿ ಅನ್ನೋರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ಏನು ಸರ್ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬೆಲೆ ಜಾಸ್ತಿ ಆಗಿದೆ? ಇಷ್ಟು ದಿನ ಮಳೆ ಬಂತಲ್ವಾ, ಅದಕ್ಕೆ ಐಟಮ್ ಸ್ವಲ್ಪ ಕಡಿಮೆ ಬರ್ತಾ ಇದ್ದಿತ್ತು. ಇವತ್ತು ಸ್ವಲ್ಪ ಕಡಿಮೆ ಬಂದೈತೆ, ಆದರೆ ಈಗ ಬಾಂಗ್ಲಾ ಸ್ವಲ್ಪ ಗೇಟ್ ಓಪನ್ ಇದೆ, ಇನ್ನು 3 ದಿವಸ ಏನೋ ಮುಚ್ಚಿಬಿಡ್ತಾರೆ, ಅದಕ್ಕೆ ಇವು ಬಾಂಗ್ಲಾ ಅವರು ರೈಸ್ ಮಾಡಿಬಿಟ್ಟಿದ್ದಾರೆ ಐಟಮ್ ಎಲ್ಲ 350, 400, 450, 500, 550 ತನಕ ಇವತ್ತು ಹೋಗೈತೆ CMR ಮಂಡಿಯಲ್ಲಿ. ಅಲ್ಲ, ಖುಷಿ ಅನಿಸ್ತದಲ್ಲ? ಸೂಪರ್. ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗಲ್ವಾ? ಅಲ್ಲ, ಯಾಕಂದ್ರೆ ಕಳೆದ ಒಂದು 15 ದಿವಸಗಳಿಂದ ರೈತರು ಲಾಸಲ್ಲಿ ಇದ್ರು, ಜಾಸ್ತಿ ಅನ್ಯಾಯ ಆಗೋಗಿದ್ರು ರೈತರೆಲ್ಲ. ಈಗ ನಮಗೂ ಖುಷಿ ಆಗುತ್ತೆ, ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್, ನಾವು ಚೆನ್ನಾಗಿದ್ದಂಗೆ. ಒಳ್ಳೇದಾಗ್ಲಿ. ಬೆಲೆ ಇದೇ ತರ ಏರಿಕೆ ಆಗಲಿ, ರೈತರ ಮುಖದಲ್ಲಿ ಒಂದು ಖುಷಿ ಬೀಳಲಿ. ರೂಪಾಯಿ ಹೋದ್ರೆ ನಮಗೂ ಖುಷಿನೇ, ನಮಗೂ ಸಿಗುತ್ತೆ ಏನನ್ನ ಐಟಮ್, ನಾವು ಮಾರೋದಕ್ಕೂ ಅದಕ್ಕೂ ಎಲ್ಲ ನಮಗೂ ಸಿಗುತ್ತೆ ಏನನ್ನ. ಟೊಮೆಟೊ ಬೆಲೆ ಏರಿಕೆ ಕುರಿತು ಏನು ಖರೀದಿದಾರರಾದಂಥ ಮುಳಬಾಗಿಲಿಂದ ಬಂದಿರೋಂಥ ಪ್ರಭಾಕರ್ ಅವರು, ಇವರು ಟೊಮೆಟೊನ ಖರೀದಿ ಮಾಡಿ ಬೆಂಗಳೂರಿಗೆ ಕಳಿಸ್ತಾರಂತೆ. ಇವತ್ತು ಕೋಲಾರದ ಮಾರ್ಕೆಟಲ್ಲಿ ಟೊಮೆಟೊ ದಿಢೀರ್ ಅಂತ ಏರಿಕೆ ಆಗಿರೋದು ಅವ್ರಿಗೂ ಕೂಡ ಒಂದು ಶಾಕ್ ಆಗಿದೆ. ಯಾಕಂದರೆ ಇಷ್ಟಿನಿಂದ ನಾವು 100 ರೂಪಾಯಿಗೆ ಹೋಗ್ತಾ ಇದ್ದಂಥ ಬಾಕ್ಸ್ ಇವತ್ತು 530ಗೆ ಹೋಗಿದೆ ಅಂದರೆ ಒಂಥರ ಮ್ಯಾಜಿಕ್ ಅನಿಸ್ತಾನೆ ಅಂತ. ಸರ್ ನಮಸ್ಕಾರ. ಸರ್ ಹೆಂಗೆ ಅನಿಸ್ತದೆ ಸರ್ ರೇಟ್ ಇವತ್ತು ಜಂಪ್ ಆಗಿರೋದು? ಸರ್ ನಿನ್ನೆ 100, 150, 200 ಆಗಿತ್ತು, ಇವತ್ತು ಸಡನ್ ಅಂತ ಹೇಳ್ಬಿಟ್ಟು 200 ರೂಪಾಯಿ ಜಂಪ್ ಆಗಿದೆ ಕ್ರೇಟ್ ಮೇಲೆ. ಬಟ್ ರೈತರ ಖುಷಿ ಅನಿಸ್ಬೋದು ಇದು, ಬಟ್ ನಮಗೂ ಖುಷಿನೇ, ಯಾಕಂದರೆ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಸ್ವಲ್ಪ ರೇಟಲ್ಲಿ ಏರುಪೇರು ಆಗಿದೆ ಸರ್. ಅಂದರೆ ವೇರಿಯೇಷನ್ ಆಗೋದು ಕಾಮನ್ ಅದು. ಯಾಕಂದರೆ ಮಾರ್ಕೆಟ್ ಆದಮೇಲೆ ವೇರಿಯೇಷನ್ ಆಗ್ತಾ ಇರ್ತದೆ. ಅಂದರೆ ಒಟ್ಟಿನಲ್ಲಿ ನಿಮ್ಗೆ ಬೇಜಾರಿಲ್ಲ ಇವತ್ತು? ನಮಗೇನು ಬೇಜಾರಿಲ್ಲ ಸರ್. ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು. ಒಳ್ಳೆ ಬೆಲೆ ಸಿಕ್ಕಿದೆ ನೋಡಿ, ಇದು ಪ್ರಭಾಕರ್ ಅವರ ಒಂದು ಒಳ್ಳೆ ಮಾತು. ಯಾಕಂದರೆ ಅವ್ರಿಗೇನು ಬೇಜಾರಿಲ್ಲ ಅಂತ ವ್ಯಾಪಾರದಲ್ಲೇ, ರೈತರು ಚೆನ್ನಾಗಿದ್ರೆ ಅವರು ಚೆನ್ನಾಗಿದ್ದಂಗೆ ಅಂತ. ನೋಡಿ, ನೆರೆಯ ಆಂಧ್ರ ಪ್ರದೇಶದ ಕಲ್ಯಾಣ ದುರ್ಗ, ಇಲ್ಲಿಂದ ರೈತರು ಬಂದಿದ್ದಾರೆ. ಇವ್ರ ಹೆಸರು ಗೊತ್ತಿಲ್ಲ. ಸರ್ ನಮಸ್ಕಾರ. ಲೋಕೇಶ್. ಸರ್ ತಮ್ಮ ಹೆಸರು? ಲೋಕೇಶ್ ಸರ್. ಲೋಕೇಶ್ ಅಂತ. ಸರ್ ಯಾವ ಊರು? ನಮ್ಮದು ಕಲ್ಯಾಣ ದುರ್ಗ, ಆಂಧ್ರದಿಂದ ಬಂದಿದ್ದೀವಿ. ಸರ್ ಇವತ್ತು ಕೋಲಾರ ಮಾರ್ಕೆಟ್ ಜಂಪ್ ಆಗಿದೆ ರೇಟಲ್ಲೇ, ಅಂದರೆ 220 ರೂಪಾಯಿಂದ 530ವರೆಗೂ ಹೋಗಿದೆ. ಸರ್ ಏನಂತದೆ, ಖುಷಿ ಅನಿಸ್ತಾ ಇದೆಯಾ? ಇಷ್ಟು ಲಕ್ಷಾಂತರ ಗಟ್ಟಲೆ ಸಾಲಗಳು ಮಾಡಿ ಟೊಮೆಟೊಗೆ ಭಾಳ ಬಂಡವಾಳ ಹಾಕಿ ನಷ್ಟ ಹೋಗ್ತಿದ್ರು. ಈಗಲೇ ರೈತರು ಭಾಳ ಖುಷಿ ಆಗ್ತಿದ್ದಾರೆ. 200ರಿಂದ 530 ರೂಪಾಯಿವರೆಗೂ ಹೋಗಿದೆ ರೇಟು. ಅಂದರೆ ನಿಮಗೆ ಖುಷಿ ಇದೆ ಇವತ್ತೊಂದು ಮಾರ್ಕೆಟ್? ಅಂದರೆ ಇದೇ ಥರನೇ ಹೋದರೆ ನೀವು ಹಾಕಿರೋ ಬಂಡವಾಳ ಬರುತ್ತೆ, ಇಲ್ಲ ಅಂದರೆ ಲಾಸ್ ಆಗುತ್ತೆ. ಈ ಥರನೇ ಹೋದರೆ. ಸರ್ ಇವಾಗ ನೀವು ಕಲ್ಯಾಣ ದುರ್ಗದಿಂದ ಬರ್ತಿರಲ್ಲ, ಖರ್ಚು ವೆಚ್ಚಗಳೆಲ್ಲ ಸರಿದೂಗುತ್ತಾ? ಈ ರೇಟ್ ಹೋದರೆ ನಮಗೆ ಖರ್ಚು ಎಲ್ಲ ಬಂಡವಾಳ ಬರುತ್ತೆ. ಅಂದರೆ ಆಂಧ್ರದಿಂದ ಬಂದರೆ ಈ ರೇಟ್ಗೆ ಇವತ್ತು ಹೋಗಿರೋ ರೇಟ್ಗೆ 530ಗೆ ಹೋದರೆ ಏನೋ ಒಂದು ರೇಟ್ ಸಿಗುತ್ತೆ. ಲಾಭ ಒಂದು 200 ರೂಪಾಯಿ ಸಿಗ್ತದೆ ಪಾಪ. ಅಂದರೆ ಕಷ್ಟಪಟ್ಟು ಬೆಳೆದಿರೋದಕ್ಕೂ ಏನೋ ಒಂದು ಸಿಗುತ್ತೆ.
ಬಿಡ 200 210 40 50 60 70 80 280 ಬಿಡ 200 210 40 230 ಬಿಡ 100 ಜನವರಿಯಿಂದ ಇನ್ನ ಬರ್ತಾನೆ ಅಂದ್ರಿ ಅವೇ ಮಧುಸೂದನ್ ರೆಡ್ಡಿ ಬಿಡ 100 ರಾಜು ₹300